ಮೊನ್ನೆ ತಾನೇ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದ ಸಿದ್ಧಾರೂಢ ದರ್ಶನ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡಿದ್ರು. ಸುಮಾರು 12 ನಿಮಿಷ ದರ್ಶನ್ ಜೊತೆ ಕಾಲ ಕಳೆದಿದ್ದೆ ಅಂತ ಜೈಲಿನ ದಿನಗಳನ್ನ ಮೆಲುಕು ಹಾಕಿದ್ರು. ಅದೆಲ್ಲ ಈಗ ಬರೀ ರೀಲು ಅನ್ನೋ ಅಪವಾದ ಕೇಳಿ ಬರ್ತಿದೆ. ಖಂಡಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಬಹಳ ನೊಂದಿದ್ದಾರೆ ಅವರು. ಭಗವಂತ ನನಗೆ ಆ ಥರ ಅವಕಾಶ ಕೊಟ್ಟರೆ ಅವ್ರು ಕಾಲು ಹಿಡ್ಕೊಡ್ತೀನಪ್ಪ ಅಂದರು. ನನ್ ಬಳಿ ದರ್ಶನ್ ಹಾಗಂದ್ರು ಹೀಗಂದ್ರು, ರೇಣುಕಾಸ್ವಾಮಿ ಹೆತ್ತವರ ಕಾಲಿಗೆ ಬೀಳ್ತೀನಿ ಅಂತಾನು ಕಣ್ಣೀರಿಟ್ರು ಅಂತೆಲ್ಲ ಜೈಲಿನಿಂದ ಬಿಡುಗಡೆಯಾದ ಸಿದ್ಧಾರೂಢ ಹೇಳಿದ್ದು. ಆದ್ರೀಗ ಅದೆಲ್ಲ ಸುಳ್ಳು ಎಂಬ ವಾದ ಕೇಳಿ ಬರ್ತಿದೆ. ದಾಸನ ಹೆಸರೇಳಿ ತಗ್ಲಾಕೊಂಡ್ರ ಸಿದ್ಧಾರೂಢ. ಜೈಲಲ್ಲಿ ದರ್ಶನ್ ಭೇಟಿಯೇ ಆಗಿಲ್ವಾ ಸಿದ್ಧಾರೂಢ? 21 ವರ್ಷ ಸೆರೆವಾಸ ಅನುಭವಿಸಿ ಸನ್ನಡತೆ ಮೇಲೆ ರಿಲೀಸ್ ಆದ ಸಿದ್ಧಾರೂಢ ದರ್ಶನ್ ರನ್ನ 12 ನಿಮಿಷ ಭೇಟಿ ಮಾಡಿದ್ದೆ. ಅದರಲ್ಲಿ 2 ನಿಮಿಷ ಹಲವಾರು ವಿಷಯಗಳನ್ನ ಮಾತನಾಡಿದ್ದೆ. ಬಳಿಕ 10 ನಿಮಿಷ ಯೋಗ ಮಾಡಿದ್ವಿ ಅಂದಿದ್ರು. ಅಷ್ಟೇ ಅಲ್ಲ, ಜೈಲಿನ ಅವ್ಯವಸ್ಥೆ ಬಗ್ಗೆಯೂ ಮಾತನಾಡಿದ್ರು. ಇದನ್ನ ನೋಡಿದ ಕಾರಾಗೃಹ ಇಲಾಖೆ ಜೈಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಡಲು ಸೂಚನೆ ನೀಡಿತು. ಅದರಂತೆ ಈಗ ಜೈಲಾಧಿಕಾರಿಗಳು ವರದಿ ನೀಡಿದ್ದು ಸಿದ್ಧಾರೂಢ ದರ್ಶನ್ನ ಭೇಟಿಯೇ ಆಗಿಲ್ಲ ಅಂತ ಉಲ್ಲೇಖಿಸಿದ್ದಾರಂತೆ. ಈತ ಬಳ್ಳಾರಿಯಿಂದ ಇಲ್ಲಿನ ಜೈಲಿಗೆ ಬಂದಿದ್ದೇ 8ನೇ ತಾರೀಕು, 9ನೇ ತಾರೀಕು ರಿಲೀಸ್ ಆಗಿದ್ದಾರೆ. ಹೀಗಾಗಿ ಬೆಂಗಳೂರು ಜೈಲಲ್ಲಿ ಇದ್ದದ್ದು ಕೇವಲ 18 ಗಂಟೆ ಮಾತ್ರ ಅಂತ ವರದಿ ನೀಡಿದ್ದಾರಂತೆ. ಸಿದ್ಧಾರೂಢ ನಟ ದರ್ಶನ್ ಅನ್ನ ಭೇಟಿನೇ ಆಗಿಲ್ಲ. ನಟ ದರ್ಶನ್ ಇರುವಂತಹದ್ದು VIP ಸೆಲ್ಗೆ. ಆ ಒಂದು VIP ಸೆಲ್ಗೆ ಯಾರಿಗೂ ಕೂಡ ಅಷ್ಟೇ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸಿದ್ಧಾರೂಢ ಸುಳ್ಳನ್ನ ಹೇಳಿದಾನೆ. ಆತ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಇದ್ದಿದ್ದು ಕೇವಲ 18 ಗಂಟೆಗಳು ಮಾತ್ರ ಅನ್ನುವಂತ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಯಾವಾಗ ಇಂಥದ್ದೊಂದು ಸುದ್ದಿ ಆಯ್ತೋ ನ್ಯೂಸ್ 18 ಸಿದ್ಧಾರೂಢರನ್ನ ಸಂಪರ್ಕ ಮಾಡೋ ಕೆಲಸ ಮಾಡಿತು. ಆದ್ರೆ ಸಿದ್ಧಾರೂಢ ಮಾತ್ರ ನಾನೇನು ಮಾತಾಡಲ್ಲ ಅಂತ ಕಾಲ್ ಕಟ್ ಮಾಡಿದ್ದಾರೆ. ಕಾರಾಗೃಹ ಇಲಾಖೆ ಸಿದ್ಧಾರೂಢಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಳ್ತಿದೆ. ಜೈಲಾಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ನ ಬೆನ್ನಲ್ಲೇ ಕಾರಾಗೃಹ ಇಲಾಖೆ ಸಿದ್ಧಾರೂಢಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಜೈಲಿನಲ್ಲಿರುವಂತಹ ಅವ್ಯವಸ್ಥೆಗಳ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ಆರೋಪ ಮಾಡಿದ್ದ ಸಿದ್ಧಾರೂಢದಿಂದ ಉತ್ತರ ಕೇಳಲು ಮುಂದಾಗಿದೆ. ಈ ಉತ್ತರ ನೀಡುವಂತಹ ಸಂದರ್ಭದಲ್ಲಿ ಸಿದ್ಧಾರೂಢ ಯಾವ ರೀತಿ ಅಂತ ಹೇಳಿಕೆಯನ್ನ ಕೊಡ್ತಾನೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಪಶ್ಚಾತ್ತಾಪದಲ್ಲಿ ನೊಂದು ಬೆಂದು ಹೋಗ್ತಿದೆ ಡಿ ಗ್ಯಾಂಗ್. ಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಜೈಲು ಸೇರಿ ತಿಂಗಳು ಮೇಲಾಯಿತು. ಇಬ್ಬರು ಆರೋಪಿಗಳ ತಂದೆ ತಾಯಿ ಸಹ ಮಕ್ಕಳ ಕೊರಗಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ವಾರದ ಹಿಂದಷ್ಟೇ ರಾಘವೇಂದ್ರ ತಾಯಿ ಸಾವನ್ನಪ್ಪಿದ್ರು. ಆಗ ಹೆತ್ತವಳ ಮುಖ ನೋಡೋದಕ್ಕೂ ಆಗಿರಲಿಲ್ಲ. ಅನುಕುಮಾರ್ ಸಹ ತಂದೆ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ. ತಮ್ಮವರನ್ನ ಯಾವಾಗ ನೋಡ್ತೀವೋ ಅಂತ ನಿತ್ಯ ನರಕ ಅನುಭವಿಸಿದ್ದು ಅಭಿಮಾನದ ಹುಚ್ಚಿಗೆ ಬದುಕನ್ನೇ ಹಾಳು ಮಾಡ್ಕೊಂಡ್ವಿ ಅಂತ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗ್ತಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಮನೆಯೂಟದ ವಿಚಾರಣೆ. ನಟ ದರ್ಶನ್ ಮನೆಯೂಟಕ್ಕೆ ಕಾಡಿ ಬೇಡಿದ್ರೂ ಒಂದು ತುತ್ತು ಊಟವೂ ಸಿಗ್ತಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಮನೆಯೂಟದ ಅರ್ಜಿ ವಜಾ ಆಗಿದೆ. ಹೀಗಾಗಿ ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಾಳೆ ವಿಚಾರಣೆ ನಡೆಯಲಿದ್ದು ಅಲ್ಲಾದ್ರೂ ಬಿರಿಯಾನಿ ಭಾಗ್ಯ ಸಿಗುತ್ತಾ ಇಲ್ಲ ಮತ್ತೆ ಬಿಸಿನೀರೇ ಗತಿಯಾಗುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.